ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನಿವತ್ತು ಆಲೂ ಪರೋಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ನಾನಿವಾಗ ಆಲೂಗಡ್ಡೆನ ಇವಾಗ ಕುಕ್ಕರೊಳಗೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿನಿ. ಇವಾಗ ಚಪಾತಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಹಿಟ್ಟು ಎಲ್ಲ ಚಾನಿಸ್ಕೊಂಡೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. Good morning. Every child has a special talent. Keep discovering yourself. Repeat after me. Every child has a special talent. Keep discovering yourself. Thank you and have a nice day ahead. More than Bhavan. No. Another channel is the school. No. ಇವಾಗ ಚಪಾತಿ ಹಿಟ್ಟು ನಾದಿದ್ದಾಯ್ತು ರೀ. ಇವಾಗ ಇದನ್ನು ಪಲ್ಯ ಮಾಡೋತನ ನೆನೆಯಾಕೆ ಇಟ್ಕೊಂಡ್ಬಿಡ್ತೀನಿ ರೀ ಸೈಡ್. ಇವಾಗ ನಾ ಬಟಾಟೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೋತೀನಿ ರೀ. ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೋಬೇಕು ರೀ. ಒಳಗೆ ಸ್ಟಫಿಂಗ್ ಮಾಡೋದು ಇರ್ತೈತಲ್ಲ ಮತ್ತು ಕಟ್ ಆಗ್ತಾವೆ ಚಪಾತಿ. ಅದಕ್ಕೆ ಅಗದಿ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು. ಟೊಮೆಟೊನೂ ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು ರೀ. ನಿನ್ನೆ ರಾತ್ರಿ ನಾನೇ ಮಾಡೀನಿ. ರೆಸ್ಟ್ ಮಾಡಿದಿ? ಚಲೋ ಆಗೈತೆ? ಏನಕ್ಕೆ ಎಲ್ಲ ಅದೇ ಉಪ್ಪು ಖಾರ ಟೊಮೆಟೊ ಟೇಸ್ಟ್ ಐತಿ. ಇವಾಗ ಉಳ್ಳಾಗಡ್ಡಿ ಟೊಮೆಟೊ ಹೆರ್ಸೋದಾಯ್ತು ರೀ. ಇವಾಗ ಆ ಬಟಾಟಿನ ಕುದಿಸ್ಕೊಂಡು ಇಟ್ಕೊಂಡೀನಿ. ಎಲ್ಲ ಆರಿದಾವು. ಇವಾಗ ಸೊಪ್ಪಿ ಸುಲ್ಕೋತೀನಿ ಎಲ್ಲ. ಇವಾಗ ಬಟಾಟಿನ ಈಗ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ರೀ ಎಲ್ಲ. ಇವಾಗ ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಪಲ್ಯ ಮಾಡ್ಕೋತೀನಿ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನಿವಾಗ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ, ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಹಾಕ್ಕೊಂಡಿದ್ದೆ. ಟೊಮೆಟೊ ಚೆಂದಾಗಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕು. ಇವಾಗ ನೋಡಿರಿ ಉಪ್ಪು ಮತ್ತು ಮಸಾಲೆ ಖಾರ ಹಾಕ್ಕೊಳತ್ತೀನಿ. ಒಗ್ಗರಣೆ ರೆಡಿ ಆಗೈತಿ. ಇವಾಗ ಬಟಾಟಿನ ಮಿಕ್ಸ್ ಮಾಡ್ಕೊತೀನಿ. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ನೋಡಿರಿ ನಮ್ದು ಪರೋಟಕ್ಕೆ ಆಲೂ ಸ್ಟಫಿಂಗ್ ರೆಡಿ ಆಗೈತಿ. ಇವಾಗ ಪರೋಟ ಮಾಡ್ಕೊಳ್ಳೋಣ ಬರ್ರಿ. ಬಟಾಟೆ ಪಲ್ಯನ ಒಂದು ಸ್ವಲ್ಪ ಹಿಂಗೆ ಆರಕ್ಕೆ ಇಟ್ಕೋಬೇಕು ರೀ. ಸುಡ್ತಿರ್ತೈತಲ್ಲ ಸ್ವಲ್ಪ ಆರಕ್ಕೆ ಇಟ್ಕೋಬೇಕು. ಮತ್ತು ಉಳ್ಳಿ ಮಾಡ್ಕೊಳ್ಳಾಗ ಕೈ ಸುಡ್ತೈತಿ, ಅದಕ್ಕೆ ಸ್ವಲ್ಪ ಆರಕ್ಕೆ ಇಟ್ಕೋಬೇಕು ಹಿಂಗೆ. ಈಗ ಪರೋಟ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ. ಪರೋಟಕ್ಕೆ ಹಚ್ಚಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ತವಿ ಬಿಸಿ ಮಾಡೋಕೆ ಇಟ್ಕೋಬೇಕು ಮೊದಲೇ. ಈಗ ಚಪಾತಿ ಹಿಟ್ಟನ್ನ ತೊಗೊಂಡು ಬಟಾಟೆ ಪಲ್ಯನ ಉಳ್ಳಿ ಮಾಡಿಕೊಂಡು ಚಪಾತಿ ಹಿಟ್ಟಿನೊಳಗೆ ತುಂಬ್ಕೋಬೇಕ್ರಿ ಅದನ್ನು. ತುಂಬ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಸುತ್ತಲೂ ಹಿಟ್ಟು ಹಚ್ಕೊಂಡು ಸ್ಲೋ ತಂಗಿ ತಿಡ್ಕೋಬೇಕು ಚಪಾತಿನ. ಇಲ್ಕಂದ್ರೆ ಮತ್ತು ಪಲ್ಯ ಎಲ್ಲ ಹೊರಗೆ ಬಂದುಬಿಡ್ತೈತಿ. ಒಂದು ಮೀಡಿಯಮ್ ಸೈಜ್ ಆದಮೇಲೆ ಅದನ್ನು ಸ್ವಲ್ಪ ತವಿಗೆ ಎಣ್ಣೆ ಹಚ್ಕೊಂಡು ಚಪಾತಿನ ಬೇಯಕ್ಕೆ ಹಾಕ್ಬೇಕು ರೀ. ಮೇಲೇನೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಬೇಯಕ್ಕೆ ಬಿಡಬೇಕು.
ನಾನು ಇವಾಗ ಚಪಾತಿನ ಹೊಳಸ್ಕೊಳತ್ತೇನೆ ನೋಡ್ರಿ. ಚಲೋ ತಂಗಿ ಬೇಯಬೇಕು ಅದೆಲ್ಲ ಕಡೆ ಹೊಳಸ್ಕೊತೇನೆ ಹಂಗೆ ಮಾಡ್ಕೋತಾ ಇರಬೇಕು. ಇವಾಗ ಎರಡನೇದು ಉಳ್ಳಿನೂ ತೊಗೊಂಡು ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಹಿಂಗೆ ಉಳ್ಳಿ ಮಾಡ್ಕೊಂಡು ಬಟಾಟೆ ಪಲ್ಯ ಉಳ್ಳಿ ಮಾಡ್ಕೊಂಡು ಹಿಂಗೆ ಹೂರ್ಣ ಹೆಂಗೆ ಹಾಕೋತೀವಲ್ಲ ಹೋಳ್ಗೆ ಹಂಗೆ ಹಿಟ್ಟೊಳಗೆ ಹಿಂಗೆ ಹಾಕ್ಕೊಳ್ಳೋದು. ಸ್ವಲ್ಪ ಹಿಟ್ಟು ಹಾಕೊಂಡು ಮಾಡ್ಕೋಬೇಕು ಸ್ವಲ್ಪ ಮೆತ್ತಗೆ. ಹಾಲು ಕುದಿಬೇಕು ದಿನ ಹಾಲು ಕುದಿದ್ರೂ ಸ್ಟ್ರಾಂಗ್ ಆಗತ್ತೀವಿ. ದಿನ ಹಾಲು ಕುದಿಬೇಕು ದಿನ ಸ್ಟ್ರಾಂಗ್ ಆಗ್ತೀವಿ. ಬಹಳ ಸ್ಟ್ರಾಂಗ್ ಆಗ್ತೀವಿ. ಸ್ಟ್ರಾಂಗ್ ಆಗ್ತೀವಿ ಸ್ಟ್ರಾಂಗ್ ಆಗ್ತೀವಿ. ಹಾಲು ಕುದಿಬೇಕು. ಹೆಂಗ್ ಹಾಡಿನ ಸಾಂಗ್ ಸ್ವಲ್ಪ ಎಣ್ಣೆ ಹಚ್ಬೇಕು ಮೇಲೆ. ಚಮಚದೆಲ್ಲ ಪರೋಟ ಆಗಲ್ಲ ಕೈ ಕರೆಕ್ಟ್. ಹೀಗೆ ಎಲ್ಲ ಪರೋಟಾನು ಮಾಡ್ಕೋಬೇಕ್ರಿ. ಇದನ್ನು ಪರೋಟ ಜೊತೆ ಟೊಮೆಟೊ ಸಾಸ್ ಅಥವಾ ಮೊಸರು ತುಂಬ ಚಲೋ ಅನ್ನಿಸ್ತದೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನನ್ನ ವ್ಲಾಗ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಟೇಕ್